ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಈ ಒಂದು ಪರಿಣಾಮ ನೇರವಾಗಿ ಭಾರತಕ್ಕೆ ತಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಭಾರತ ಆಮದು ಮಾಡ್ಕೊಳ್ತಕ್ಕಂಥ ಕೆಲವೊಂದು ವಸ್ತುಗಳು ಭಾರೀ ಒಂದು ಬೇಡಿಕೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಲೆ ಕೂಡ ಏರಿಕೆ ಆಗಿದೆ. ಆದರೆ ಕಾಳಸಂತೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡ್ತಿರೋ ಕಾರಣ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗ್ಯಾಸ್ನ ಕೊರತೆ ಕೂಡ ಭಾಳಷ್ಟು ಎದುರಾಗಿರ್ತಕ್ಕಂಥದ್ದು. ಭಾಳಷ್ಟು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಕೆಗೆ ಸಿಗದೇ ಈಗಾಗಲೇ ಹೋಟೆಲ್ಗಳು ಕೂಡ ಬಹಳಷ್ಟು ಮುಚ್ಚಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹೋಟೆಲ್ ಉದ್ಯಮ ಕೂಡ ಬಹಳಷ್ಟು ಒಂದು ಸಂಕಷ್ಟಕ್ಕೆ ಕೂಡ ಸಿಲುಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಡುಗೆ ಅನಿಲ ಸಿಲಿಂಡರ್ಗಳು ಕೂಡ ಬಹಳ ಒಂದು ಪೂರೈಕೆ ಮೇಲೆ ಕೂಡ ವ್ಯತ್ಯಯ ಆಗಿರೋ ಕಾರಣಕ್ಕಾಗಿ ಬಹಳಷ್ಟು ಸಾರ್ವಜನಿಕರು ಪರದಾಟವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಇನ್ನು ಆಟೋ ಚಾಲಕರು ಬಳಸ್ತಕ್ಕಂಥ CNG ಗ್ಯಾಸ್ ಮತ್ತು LPG ಗ್ಯಾಸ್ ಒಂದೇನಿದೆ ಅದು ಕೂಡ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕೂಡ ಬಹಳಷ್ಟು ಒಂದು ಸಂಕಷ್ಟಕ್ಕೂ ಕೂಡ ಸಿಲುಕಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಕೋಲಾರ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಮಾರುಕಟ್ಟೆ ಎದುರಿನ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಗ್ಯಾಸನ್ನು ತುಂಬಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕ್ಯೂ ಕೂಡ ಕಾದಿರುತ್ತೆ. ಅಂಥದ್ದೇ ಏನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಬಂಗಾರಪೇಟೆ ನಗರದಲ್ಲಿ ನಿಗದಿತ ಬೆಲೆಗಿಂತ ದುಪ್ಪಟ್ಟು ಬೆಲೆಗೆ ಒಂದು ಆಟೋ ಒಂದು ಗ್ಯಾಸ್ನ ಮಾರಾಟ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಲ್ಲಿರ್ತಕ್ಕ KGF ರಸ್ತೆಯಲ್ಲಿರ್ತಕ್ಕಂಥ ಒಂದು ಆಟೋ ಗ್ಯಾಸ್ ಏನಿದೆ ಆ ಒಂದು ಆಟೋ ಗ್ಯಾಸ್ನ ಒಂದು ಬಂಕ್ನಲ್ಲಿ ನಿನ್ನೆವರೆಗೂ 65 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದಂತಹ ಏನು LPG ಒಂದು ಗ್ಯಾಸ್ ಏನಿದೆ ಇವತ್ತು ಏಕಾಏಕಿ 80 ರೂಪಾಯಿಗೆ ಏರಿಕೆ ಮಾಡಿರೋದ್ರ ಬಗ್ಗೆ ಆಟೋ ಚಾಲಕರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ದರ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆದೇಶ ಇದ್ರೂ ಕೂಡ ಈ ರೀತಿಯಾಗಿ 65 ರೂಪಾಯಿ ಬೇರೆ ಕಡೆಗೆ 1 kg ಗ್ಯಾಸ್ ಸಿಗ್ತಾ ಇದ್ರು ಕೂಡ ಈ ಒಂದು ಬಂಕ್ನಲ್ಲಿ ಮಾತ್ರ 80 ರೂಪಾಯಿ ಚಾರ್ಜ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ಥಳಕ್ಕೆ ಬಂಗಾರಪೇಟೆ ತಹಶೀಲ್ದಾರ್ ಆಗಿರ್ತಕ್ಕಂಥ ಸುಜಾತ ಅವರ ಜೊತೆಗೆ ಪುರಸಭೆಯ ಏನು ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಭೇಟಿ ಕೊಟ್ಟು ಒಂದು ಆಟೋ ಚಾಲಕರ ಒಂದು ಸಂಕಷ್ಟವನ್ನು ಕೂಡ ಆಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇದಕ್ಕೆ ಅಲ್ಲಿರ್ತಕ್ಕಂಥ ಬಂಕ್ನ ಒಂದು ಮಾಲೀಕರು ಸಬೂಬನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಬೇರೆ ಕಡೆ ಈಗಾಗಲೇ 79 ರೂಪಾಯಿಗೆ ಒಂದು ಗ್ಯಾಸ್ ಅನ್ನು ಮಾರಾಟ ಮಾಡಲಾಗ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಬೆಲೆಯನ್ನು ಏರಿಕೆ ಮಾಡಿದ್ದೀವಿ. ಇದು ನಿಗದಿತ ಬೆಲೆ ಬಿಟ್ಟರೆ ಖಂಡಿತ ನಾವು ಬೆಲೆಯನ್ನ ಹೆಚ್ಚಳ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಸ್ಥಳೀಯ ಆಟೋ ಚಾಲಕರು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಏನು ಬೇಡಿಕೆ ಇದೀಗ ಹೆಚ್ಚಾಗಿರೋ ಮತ್ತೆ ಪೂರೈಕೆ ಕೂಡ ವ್ಯತ್ಯಯ ಆಗಿದೆ. ಈ ಹಿನ್ನೆಲೆ ಬೆಲೆ ಹೆಚ್ಚಳ ಮಾಡೋದು ಎಷ್ಟು ಮಾತ್ರ ಸರಿ. ಖಂಡಿತ ಆಟೋ ಚಾಲಕರು ಬಹಳಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಿಟ್ಟಿನಲ್ಲಿ ಬೆಲೆಯನ್ನು ಹೆಚ್ಚಳ ಮಾಡಬಾರ್ದು, ಇರತಕ್ಕಂಥ ಬೆಲೆಯಲ್ಲೇ ನಮಗೆ ಗ್ಯಾಸ್ ಅನ್ನ ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದ್ರು. ಇದೇ ವೇಳೆ ಮಾತನಾಡಿದಂತಹ ತಹಶೀಲ್ದಾರ್ ಅವರು ಜೊತೆಗೆ ಏನು ನೋಡಲ್ ಅಧಿಕಾರಿಗಳು ಖಂಡಿತ ಈ ಒಂದು ಬಂಕ್ನ ಮಾಲೀಕರಿಗೆ ನಾವು ಸೂಚನೆಯನ್ನು ಕೊಡ್ತೀವಿ. ದರಪಟ್ಟಿ ಯಾವ ರೀತಿಯಲ್ಲಿದೆ ಅಂದ್ರೆ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ದರಪಟ್ಟಿ ಯಾವ ತರ ಇದೆ ಆ ಒಂದು ದರಪಟ್ಟಿಯನ್ನು ಪ್ರಕಟ ಮಾಡಿ ನಂತರ ಒಂದು ಗ್ಯಾಸ್ ಅನ್ನ ಮಾರಾಟ ಮಾಡುವಂತೆ ನಾವು ಖಂಡಿತ ಅವರಿಗೆ ಸೂಚನೆಯನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ವೇಳೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಸ್ಥಳೀಯರು ಈಗಾಗಲೇ ಒಂದು ಆಟೋ ಚಾಲಕರಿಗೆ ಒಂದು ಗ್ಯಾಸ್ನ ಕೊರತೆ ಬಹಳಷ್ಟು ಕಾಡ್ತಾ ಇರೋ ಕಾರಣಕ್ಕಾಗಿ ಆಟೋ ಚಾಲಕರು ದಿನನಿತ್ಯ ಏನು ಗ್ಯಾಸ್ ಅನ್ನು ತುಂಬಿಸ್ಕೊಳ್ಳಿಕ್ಕೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಜೊತೆಗೆ ಈ ತುಂಬಿಸ್ಕೊಂಡಿರ್ತಕ್ಕಂಥ ಗ್ಯಾಸ್ನಲ್ಲಿ ಅವರು ಏನು ದುಡಿಯೋದು ಯಾವಾಗ, ಜೊತೆಗೆ ಅವರಿಗೆ ಅವರ ಕುಟುಂಬಗಳನ್ನು ಪೋಷಣೆ ಮಾಡೋದು ಯಾವಾಗ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಂಥ ಒಂದು ಸಮಸ್ಯೆಗಳು ಮುಂದೆ ಆಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಕಷ್ಟ ಸುಖಗಳಿಗೆ ಬಂಗಾರಪೇಟೆ ತಾಲೂಕಿನಲ್ಲಿ ಗಾಡಿಗಳಿರೋದ್ರಿಂದ ಈಗ ನಿನ್ನೆ ಅಲ್ಲಿ ಅವರು 70 ರೂಪಾಯಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ, ಯಾವುದೇ ಡ್ರೈವರ್ಗಳು ಹಾಕಕ್ಕೆ ಅನುಮತಿ ಕೊಡ್ಲಿಲ್ಲ. ಆದ್ರೆ ನಿಂಕ ಇಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಡ್ರೈವರ್ಗಳಲ್ಲಿ. ಇವತ್ತು 80 ರೂಪಾಯಿ ಅಂದ್ರೆ ಜನಗಳ ರಕ್ತ ಇರಕ್ಕಾಗಲ್ಲ. 10 ರೂಪಾಯಿ ಕೊಡೋರು ಇದಾರೆ, ಮಿನಿಮಮ್ 36 ರೂಪಾಯಿ ಇರೋದಷ್ಟೇ. ಇವತ್ತು ಏನೋ DC ಅದನ್ನು ರೆವೆನ್ಯೂ ಮಾಡಿದ್ದಾರೆ. ಆದ್ರೂ ಪಾಪ ಏನೋ ನಾವು 40 ರೂಪಾಯಿ ಕೇಳಿದ್ರೆ ಅವ್ರು ಅದನ್ನೇ ಇದ್ ಮಾಡ್ತಾ ಇರ್ತಾರ ಜನ. ಬರೋರು ಕೊರೋನಾ ಬಂದ ಮೇಲೆ ಎಲ್ಲ ವೆಹಿಕಲ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಯಾರಪ್ಪ ಇಲ್ಲೇ ಇವರು ಮ್ಯಾನೇಜರ್ 70 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. 70 ರೂಪಾಯಿ ಕೇಳ್ತಾ ಇದ್ದಾರೆ. 65 ರೂಪಾಯಿ ಹಾಕಿದ್ದು ನಿನ್ನೆ ಗಲಾಟೆ ಮಾಡಿದ್ದು 65 ರೂಪಾಯಿ. 65 ಇಲ್ಲಿ ಬಂದು ಇಲ್ಲಿ 80 ರೂಪಾಯಿ ಕೋಲಾರಲ್ಲಿ 60 ರೂಪಾಯಿ ಆಗ್ತಾ ಇದ್ದಾರೆ. ಕೋಲಾರ ಬಂದು 60 ರೂಪಾಯಿ ಕೆಜಿ ಗ್ಯಾಸ್ ಲೀಟರ್ 60 ರೂಪಾಯಿ ಕೋಲಾರ. ಇಲ್ಲಿ 80 ರೂಪಾಯಿ ಅಂದ್ರೆ ಅದು ಏನ್ ಲೆಕ್ಕಾಚಾರ? ಅದು ಯಾರು ಕೇಳೋರಿಲ್ಲ. ಇಲ್ಲಿ ಲೋಡ್ ಸಿಗ್ತಾ ಇದೆ. ಇಲ್ಲಿ ಲೋಡ್ ಸಿಗ್ತಾ ಇದೆ ಅನ್ಬೋದು. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹೇಳಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅನಾಹುತ ಆಗಲ್ಲ ಅಂತ ಹೇಳಿದ್ದಾರೆ. ಸಮಸ್ಯೆ ಇಲ್ಲ ಅಂತ ಕೂಡ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಗೇನಾದ್ರೂ ಇಲ್ಲಿ ಸಮಸ್ಯೆ ಆದ್ರೆ ಕೂಡಲೇ ಅವರು ಸ್ಥಳಕ್ಕೆ ಬರಬೇಕು. ಅಡುಗೆ ಅನಿಲ ಜೊತೆಗೆ ಕಮರ್ಷಿಯಲ್ ನ ಒಂದು ಗ್ಯಾಸ್ ಸಿಲಿಂಡರ್ಗಳು ಬಹಳಷ್ಟು ಒಂದು ಅಭಾವ ಕೂಡ ಉಂಟಾಗಿದೆ. ಜೊತೆಗೆ ಆಟೋ ಚಾಲಕರಿಗೂ ಕೂಡ ಈಗಾಗಲೇ LPG ಒಂದು ಏನು ಗ್ಯಾಸ್ ಏನಿದೆ ಅದರ ಒಂದು ವ್ಯತ್ಯಯ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಲೆಯನ್ನು ಹೆಚ್ಚಳ ಮಾಡೋದು ಎಷ್ಟು ಮಾತ್ರ ಸರಿ. ಹಾಗಾಗಿನೇ ಸರ್ಕಾರದ ಒಂದು ದರ ಪಟ್ಟಿಯಂತೆ ಖಂಡಿತ ಒಂದು ಬೆಲೆಯನ್ನು ನಿಗದಿ ಮಾಡಿ ಆ ಒಂದು ಬೆಲೆಯ ಒಂದು ನಿಗದಿತ ದರದ ಒಂದು ಪ್ರದರ್ಶನವನ್ನು ಮಾಡಿ ಅನಂತರ ಒಂದು ಮಾರಾಟ ಮಾಡಲಿಕ್ಕೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಬೇಕು ಜಿಲ್ಲಾಡಳಿತ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಈಗಾಗಲೇ ಗ್ಯಾಸ್ನ ಒಂದು ಪೂರೈಕೆಯಲ್ಲಿ ಬಹಳಷ್ಟು ವ್ಯತ್ಯಯ ಕೂಡ
ಆಗಿರತಕ್ಕಂಥದ್ದು. ಒಂದ್ ಕಡೆ ಅಡುಗೆ ಅನಿಲ ಒಂದು ಸಿಲಿಂಡರ್ ಕೂಡ ವ್ಯತ್ಯಯ ಆಗಿರತಕ್ಕಂಥದ್ದು, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಬಹಳಷ್ಟು ವ್ಯತ್ಯಯ ಆಗಿ ಅದು ಒಂದು ಪರಿಣಾಮ ನೇರವಾಗಿ ಅದು ಹೋಟೆಲ್ ಉದ್ಯಮದ ಮೇಲೆ ಬಿದ್ದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆಟೋಗಳು ಬಳಸ್ತಕ್ಕಂಥ ಒಂದು ಗ್ಯಾಸ್ನ ಒಂದು ಪೂರೈಕೆಯಲ್ಲಿ ಕೂಡ ಬಹಳಷ್ಟು ವ್ಯತ್ಯಯ ಆಗಿರೋ ಕಾರಣಕ್ಕಾಗಿ ಆಟೋ ಚಾಲಕರು ಪ್ರತಿನಿತ್ಯ ಪರದಾಟವನ್ನು ಕೂಡ ಎದುರು ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೀತಿಯಾಗಿ ಒಂದು ಬೇಡಿಕೆಯ ಒಂದು ಅನುಗುಣವಾಗಿ ಬೆಲೆಯನ್ನು ಹೆಚ್ಚಳ ಮಾಡೋದಕ್ಕೆ ಆಟೋ ಚಾಲಕರು ಒಂದು ಆಕ್ರೋಶನ ಕೂಡ ಹೊರಹಾಕಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮವನ್ನು ಕೂಡ ಕೈಗೊಳ್ಳಬೇಕು, ಮತ್ತೆ ಮುಂದೆ ದರಪಟ್ಟಿ ಪರಿಷ್ಕರಣೆ ವಿಚಾರವಾಗಿ ಒಂದು ಬೋರ್ಡ್ ಅನ್ನು ಕೂಡ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಆಟೋ ಚಾಲಕರು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.